ಹಾಯ್ ಫ್ರೆಂಡ್ಸ್, ಅಮ್ಮನ ಕೈ ರುಚಿಗೆ ಸ್ವಾಗತ. ಹೆಸರುಬೇಳೆ ಹಪ್ಪಳ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದೇ ಥರ ಹಪ್ಪಳ ಮಾಡೋದಕ್ಕಿಂತ ಎಲ್ಲ ಥರನೂ ವೆರೈಟಿನಲ್ಲಿ ಮಾಡಿಟ್ಕೊಂಡ್ರೆ ನಮಗೆ ಹಪ್ಪಳ ಕರೆದಾಗ ಎಲ್ಲ ಒಂದೊಂದು ಹಪ್ಪಳ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಾವು ವರ್ಷಕ್ಕೂ ಆಗೋಷ್ಟು ಹಪ್ಪಳನ ಮಾಡಿಟ್ಕೊಳ್ಬೋದು. ಎಲ್ಲ ಥರದಲ್ಲೂ ಹೆಸರುಬೇಳೆ ಆಗಿರೋದ್ರಿಂದ ತುಂಬ ತಂಪು. ನಿಮ್ಮ ಬಾಡಿಗೆ ಎಷ್ಟೇ ಹೀಟಾಗಿರಲಿ ಹೆಸರುಬೇಳೆ ತಿಂದರೆ ತುಂಬಾ ತಂಪಾಗುತ್ತೆ. ಹೀಗೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಹೆಸರುಬೇಳೆ ಈ ಲೋಟದಲ್ಲಿ 1 ಲೋಟ ಅಷ್ಟು ಹೆಸರುಬೇಳೆ ನೆನೆಸಿದ್ದೀನಿ. 2 ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಂಡು ನೆನೆಸ್ಬೇಕು. ಅದೇ ಲೋಟದಲ್ಲಿ 1/4 ಲೋಟ ಅಷ್ಟು ಸಬ್ಬಕ್ಕಿ, ನಾವು ಯಾವುದ್ರಲ್ಲಿ ಅಳತೆ ತೊಗೊಂಡಿರ್ತೀವಿ ಅದರಲ್ಲಿ 1/4 ಲೋಟ ಅಷ್ಟು ಸಬ್ಬಕ್ಕಿ ನೆನೆಸಿದ್ರೆ ಸಾಕಾಗುತ್ತೆ. ನೋಡಿ, ಈಗ ಇದು ಚೆನ್ನಾಗಿ ನೆಂದಿದೆ. ನಾನೀಗ ರುಬ್ಕೊಳ್ತಾ ಇದ್ದೀನಿ. ಮೊದಲಿಗೆ ಸಬ್ಬಕ್ಕಿನ ರುಬ್ಕೊಳ್ತಾ ಇದ್ದೀನಿ. ನೋಡಿ, ರುಬ್ಬಿದಾಗಿದೆ ಸಬ್ಬಕ್ಕಿ. ಅದಕ್ಕೆ ಹಾಕ್ಕೊಳ್ಬೋದು, ಸಪ್ರೇಟಾಗಾದರೂ ರುಬ್ಕೊಳ್ಬೋದು. ಒಂದೇ ಸರಿಗೆ ರುಬ್ಬೋದಕ್ಕೆ ಆಗಲ್ಲ ಅಂತ ನಾನು 2 ಸರಿ ರುಬ್ತಾ ಇದ್ದೀನಿ. ಹೆಸರುಬೇಳೆನಲ್ಲಿ ಟೇಸ್ಟು ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಎಲ್ಲ ಥರನೂ ಮಾಡಿರ್ತೀವಿ. ಹೆಸರುಬೇಳೆನಲ್ಲೂ ಹಪ್ಪಳ ಮಾಡಿದ್ರೆ ನೈಸಾಗಿ ರುಬ್ಕೊಳ್ಬೇಕು. 1 ಲೋಟ ಹೆಸರುಬೇಳೆ ಹಾಕಿದ್ರೆ ಸಾಕು 80 ರಿಂದ 85 ಹಪ್ಪಳ ಆಗುತ್ತೆ. ನೋಡಿ, ರುಬ್ಬಿದಾಗಿದೆ. ನೈಸಾಗಿ ರುಬ್ಕೊಳ್ಬೇಕು. ನೋಡಿ, ನಾನು ಕುಕ್ಕರಲ್ಲಿ ನೀರಿಟ್ಟಿದ್ದೀನಿ. ಅಂದರೆ ಕುಕ್ಕರೇ ಅಂತೇನಿಲ್ಲ, ದಪ್ಪ ಪಾತ್ರೆ ಇಡಬೇಕು, ತಳ ಹಿಡಿಯುತ್ತೆ. ಸ್ವಲ್ಪ ಹಪ್ಪಳದ ಖಾರ ಹಾಕಿದ್ದೀನಿ, ಕಲ್ಲುಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ 7 ಲೋಟ ನೀರು ಹಾಕಿದ್ದೀನಿ. ನಾವೇನು ಅಕ್ಕಿ ನೆನೆಸಿದ್ದೀವಿ ಅದೇ ಲೋಟದಲ್ಲಿ 7 ಲೋಟ ನೀರು ಹಾಕಿದ್ದೀನಿ. ನೀರು ಸ್ವಲ್ಪ ಬೆಚ್ಚಗಾಗಿದೆ. ನೀರು ಬೆಚ್ಚಗಾದಂಗೆ ನಾವೇನು ರುಬ್ಬಿರ್ತೀವಿ ಆ ಹಿಟ್ಟನ್ನ ಸೇರಿಸ್ಕೊಳ್ಬೇಕು. ತುಂಬ ನೀರು ಕಾದ್ರೆ ಇದೆಲ್ಲ ಗಂಟಾಗ್ಬಿಡುತ್ತೆ. ಹಾಕ್ಬೇಕಾದ್ರೆ ಸ್ವಲ್ಪ ಉಗುರು ಬೆಚ್ಚಗಾಗಿದ್ದಾಗಲೇ ಹಾಕ್ಕೊಂಡ್ರೆ ಸರೋಗುತ್ತೆ. ಮಿಕ್ಸ್ ಮಾಡೋಕ್ಕೆಲ್ಲ ಆಗ ತಳನೂ ಹಿಡಿಯಲ್ಲ, ಗಂಟು ಆಗಲ್ಲ. ಈಗ ಕೈ ಬಿಡ್ದಂಗೆ ಚೆನ್ನಾಗಿ ತಿರುಗಬೇಕು. ನೋಡಿ, ಇಷ್ಟು ನೀರು ನೀರು ಅನಿಸುತ್ತೆ. ಅದು ಕಾಯ್ತಾ ತುಂಬ ಗಟ್ಟಿ ಬರುತ್ತೆ. ಈ ಥರ ತಿರುಗಿಸ್ತಾ ಇದ್ದರೆ ನೊರೆ ನೊರೆ ಥರ ಬರ್ತಾ ಇದೆ. ಅದು ಹೆಸರುಬೇಳೆ ಆಗಿರೋದ್ರಿಂದ. ನೋಡಿ, ಈಗ ಸ್ವಲ್ಪ ಗಟ್ಟಿ ಬರ್ತಾ ಇದೆ. ಚೆನ್ನಾಗಿ ಬೇಯಬೇಕು, ಇಲ್ಲಾಂದ್ರೆ ಹಪ್ಪಳ ಸರಿಯಾಗಿ ಬರಲ್ಲ. ನೋಡಿ, ಈಗ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಬರ್ತಾ ಇದೆ. ಚೆನ್ನಾಗಿ ಕೈ ಆಡ್ತಾ ಇರಬೇಕು, ತಳ ಹಿಡಿಯುತ್ತೆ. ಅದಕ್ಕೆ ಸ್ವಲ್ಪ ದಪ್ಪ ಪಾತ್ರೆ ಇಡಬೇಕು. ಸ್ಟೀಲಲ್ಲೆಲ್ಲ ಮಾಡೋಕ್ಕಾಗಲ್ಲ, ಬೇಗ ತಳ ಹಿಡಿಯುತ್ತೆ, ಕಪ್ಪಾಗ್ಬಿಡುತ್ತೆ. ನೋಡಿ, ತುಂಬ ಗಟ್ಟಿ ಆಗ್ತಾ ಇದೆ. ಈಗ ಆಗ್ತಾ ಬರ್ತಾ ಇದೆ. ಒಂದು ಕುದಿ ಬಂದರೆ ಸ್ವಲ್ಪ ನೋಡಿ, ಇವಾಗ ಒಂದು ಕುದಿ ಬರ್ತಾ ಇದೆ. ನೋಡಿ, ಮೇಲೆಲ್ಲ ನೊರೆ ಥರ ಚೆನ್ನಾಗಿ ಬರ್ತಾ ಇದೆ. ಈಸಿಯಾಗಿ ಮಾಡ್ಕೊಳ್ಬೋದು. ಇದು ಹೆಸರುಬೇಳೆದು ತುಂಬ ತಂಪು. ನೋಡಿ, ಪಾತ್ರೆನೇ ಉಕ್ಕಿ ಮೇಲೆ ಬರ್ತಾ ಇದೆ, ಆ ಥರ ಬರ್ತಾ ಇದೆ. ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ರು ಅದು ಹೆಸರುಬೇಳೆ ಸ್ವಲ್ಪ ನೊರೆ ಥರ ಇರೋದ್ರಿಂದ ಕೈ ಆಡ್ತಾನೆ ಇರಬೇಕು. ಗಂಟು ಆಗಲ್ಲ, ತಾಳನೂ ಹಿಡಿಯಲ್ಲ. ನಾನು ಲೋ ಫ್ಲೇಮಲ್ಲಿ ಇಟ್ಟಿರೋದಕ್ಕೆ ನೋಡಿ ಎಷ್ಟು ಮೇಲೆ ಬರ್ತಾ ಇದೆ. ಗೊತ್ತಾಗುತ್ತೆ ನಮಗೆ, ಕಲರ್ ಚೇಂಜ್ ಆಗುತ್ತೆ. ಈಗ ಅದಕ್ಕೆ ನೋಡಿ ಆಗಿದೆ. ಚಿಲ್ಲಿ ಫ್ಲೇಕ್ಸ್ ಹಾಕ್ತಾಯಿದ್ದೀನಿ. ಚಿಲ್ಲಿ ಪೌಡ್ರ್ ಇದ್ರೂ ಹಾಕ್ಕೊಳ್ಬೋದು. ಕೊನೆಯಲ್ಲಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ, ಆದ್ರೂ ಬಿಸಿನಲ್ಲೇ ಸ್ವಲ್ಪ ಅದು ನೋಡಿ ಆ ಥರ ಕುದೀತಾ ಇದೆ. ಜೀರಿಗೆ 1 ಸ್ಪೂನಷ್ಟು ಸಾಕಾಗುತ್ತೆ.
ಅಷ್ಟೇ. ಸ್ಟವ್ ಆಫ್ ಮಾಡಿದ್ದೀನಿ ನಾನು. ಆ ಬಿಸಿನಲ್ಲೇ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದ್ರೆ ಸಾಕಾಗುತ್ತೆ. ಇದು ಚೆನ್ನಾಗಿ ತಣ್ಣಗಾಗಬೇಕು. ಬೇರೆ ಪಾತ್ರೆಗೆ ಹಾಕ್ಕೊಂಡು ತಣ್ಣಗಾದ ನಂತರನೇ ಹಾಕಬೇಕು. ನಾನು ಕೊನೆಯಲ್ಲಿ ಹಾಕಿರೋದು ಕಲರ್ ಅದೇ ಥರನೇ ಇರಲಿ, ಚೇಂಜ್ ಆಗೋದು ಬೇಡ ಅಂತ ಅಷ್ಟೇ. ನೋಡಿ ಮೇಲೆ ಅದು ಉಕ್ಕಿತ್ತೆಲ್ಲ ಸ್ವಲ್ಪ ಆರಿದ ನಂತರ ಸ್ವಲ್ಪ ಕಡಿಮೆ ಆಗಿದೆ. ಬೇರೆ ಪಾತ್ರೆಗೆ ಹಾಕ್ಕೊಂಡ್ರೆ ಬೇಗ ತಣ್ಣಗಾಗುತ್ತೆ. ಇದರಲ್ಲಾದರೆ ಬೇಗ ಆರಲ್ಲ, ದಪ್ಪ ಇರೋದ್ರಿಂದ. ನೋಡಿ ನಾನು ಇದಕ್ಕೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಈ ಪಾತ್ರೆಗೆ ಹಾಕಿ ಫ್ಯಾನ್ ಕೆಳಗಡೆ ಇಟ್ಟರೆ ಸ್ವಲ್ಪ ಗಾಳಿಗೆ ಬೇಗನೆ ತಣ್ಣಗಾಗುತ್ತೆ. ಅದ ಕರೆಕ್ಟಾಗಿದೆ. ಆರಿದ್ರೂ ಅಷ್ಟೇ ಅದೇನು ತುಂಬ ಗಟ್ಟಿ ಏನಾಗಲ್ಲ. ಹಪ್ಪಳ ಹಾಕೋದಕ್ಕೆ ಕರೆಕ್ಟಾಗಿದೆ. ನೋಡಿ ಈಗ ತಣ್ಣಗಾಗಿದೆ. ಹಾಕ್ತಾಯಿದ್ದೀನಿ ನೋಡಿ. ನಮ್ಗೆ ಯಾವ ಸೈಜಿಗೆ ಬೇಕಾದರೂ ಹಾಕ್ಕೊಳ್ಬೋದು. ಸ್ವಲ್ಪ ಮಂದನೇ ಇರಲಿ, ಆರಿದ್ರೆ ತುಂಬಾ ತೆಳುವಾಗುತ್ತೆ. ಒಂದು ಹಪ್ಳನೂ ಹೊಡ್ಕೊಳ್ಳಲ್ಲ, ತುಂಬ ಚೆನ್ನಾಗಿ ಬರುತ್ತೆ. ಈಗೇನು ಹಪ್ಪಳ ಬೇಗನೆ ಮನೆಯಲ್ಲೇ ಮಾಡ್ಕೊಳ್ಬೋದು, ಆಚೆಗೆ ಹೋಗ್ಬೇಕಾಗಿಲ್ಲ, ಅಷ್ಟು ಬಿಸಿಲಿದೆ. ಫ್ಯಾನ್ ಕೆಳಗಡೆ ಇಟ್ಟರೆ ಎಲ್ಲ ಅದೇ ಡ್ರೈ ಆಗಿಬಿಡುತ್ತೆ. ಆ ಥರ ಇದೆ ವೆದರು. ನೋಡಿ ಎಲ್ಲನೂ ಅದೇ ಥರನೇ ಹಾಕಿದ್ದೀನಿ. ಎಲ್ಲ ಸ್ವಲ್ಪ ಸ್ವಲ್ಪನೇ ವೆರೈಟಿನಲ್ಲಿ ಮಾಡಿಟ್ಕೊಳ್ಬೋದು. ಒಂದು ವರ್ಷಕ್ಕಾಗಷ್ಟು ಹಪ್ಪಳ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು, ಹೊರಗಡೆಯಿಂದ ತರೋದೇ ಬೇಕಾಗಿಲ್ಲ. ನೋಡಿ ಎಲ್ಲ ಚೆನ್ನಾಗಿ ಒಣಗಿದೆ. ಅಷ್ಟು ದೊಡ್ಡದಾಗಿ ಹಾಕಿದ್ದೀನಿ ಅಗಲಕ್ಕೆ, ಮಂದಕ್ಕೆ. ನೋಡಿ ಒಣಗಿದ ನಂತರ ಎಷ್ಟು ತೆಳುವಾಗಿದೆ. ಚೆನ್ನಾಗಿ ಒಣಗಬೇಕು. ನಾವು ವರ್ಷ ಪೂರ್ತಿ ಸ್ಟೋರ್ ಮಾಡ್ತೀವಿ ಅಂದರೆ ಚೆನ್ನಾಗಿ ಒಣಗಬೇಕು, ಸೌಂಡ್ ಬರಬೇಕು. ಅದು ಕೆಳಗಡೆ ಬಿದ್ದರೂ ಅಷ್ಟೇ, ನಮ್ಗೆ ಹಿಂಗೇನಾದರೂ ಟಚ್ ಮಾಡಿದ್ರೆ ಸೌಂಡ್ ಬರಬೇಕು. ಆ ಥರ ಇದ್ದರೆ ಒಂದು ವರ್ಷ ಪೂರ್ತಿ ಇಟ್ಟರೂ ಹಾಳಾಗಲ್ಲ. ನೋಡಿ ಎಣ್ಣೆ ಕಾದಿದೆ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಈಗ ಚೆನ್ನಾಗಿ ಬಿಸಿಲಿದೆ. ಯಾವ ಥರ ಬೇಕಾದರೂ ಹಪ್ಪಳ ಸಂಡಿಗೆಗಳೆಲ್ಲ ಮಾಡಿಟ್ಕೊಳ್ಬೋದು ಮಳೆಗಾಲಕ್ಕೆಲ್ಲ. ನಾವು ಹೊರಗಡೆ ಅಂಗಡಿಯಿಂದ ಏನು ತರಬೇಕು, ಮನೇಲಿ ಇಷ್ಟು ಟೇಸ್ಟಾಗಿ ಮಾಡ್ಕೊಳ್ಳೋದ್ರಿಂದ. ನೋಡಿ ಎಷ್ಟು ಹಾಕಿ ತೆಗೆದ್ರೆ ಸಾಕು, ಬೇಗ ಕಲರ್ ಚೇಂಜ್ ಆಗಿಬಿಡುತ್ತೆ. ನೋಡಿ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಪ್ರೆಸ್ ಮಾಡಿದ್ರೆ ನೋಡಿ ಪಳ್ಳಂತೆಲ್ಲ ಪುಡಿ ಪುಡಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿದೆ. ಈ ರೀತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್.